ವೃಷಲ ಎಂಬ ಶಬ್ದಕ್ಕೆ ಸುಂದರವಾದಂತಹ ಅರ್ಥವನ್ನು ಮಹಾಭಾರತದ ಆಶ್ವಮೇಧಿಕ ಪರ್ವದ 116ನೇ ಅಧ್ಯಾಯ ಅಲ್ಲಿ 13ನೇ ಶ್ಲೋಕ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದ ಪ್ರಕಾರ ಅದು ಹೇಳುತ್ತದೆ. ವೃಷೋ ಹಿ ಧರ್ಮೋ ವಿಜ್ಞೇಯ ತಸ್ಯ ಕುರುತೆ ಲಯಂ ವೃಷಲಂ ತಂ ವಿದುರ್ದೇವಾ ನಿಕೃಷ್ಟಂ ಸ್ವಪಚಾದಪಿ ಅಂತ. ವೃಷ ಅಂದರೆ ಧರ್ಮ ಅಂತ ಅದಕ್ಕೆ ಅರ್ಥ. ಬೇರೆ ಬೇರೆ ಕಡೆ ಅದೆಲ್ಲ ಬಂದಿದೆ. ವೃಷ ಸೇಚನೆ ಅಂತ ಧರ್ಮಾಚರಣೆಯನ್ನು ಮಾಡಿದ್ರಿಂದ ನಮಗೆಲ್ಲ ರೀತಿಯಾದಂತಹ ಅಪೇಕ್ಷೆಗಳನ್ನು ಅದು ಈಡೇರಿಸುವುದರಿಂದ ವೃಷ ಅಂದರೆ ಧರ್ಮ. ವೃಷೋ ಹಿ ಭಗವಾನ್ ಧರ್ಮ ಅಂತಲೂ ಹಿಂದೆ ಬಂದಿದೆ. ತಸ್ಯೆ ಕುರುತೆ ಲಯಂ, ಆ ಧರ್ಮಕ್ಕೆ ಯಾರು ಲಯವನ್ನು ಮಾಡ್ತಾರೋ, ನಾಶವನ್ನು ತಂದೊಡ್ತಾರೋ, ಧರ್ಮಕ್ಕೆ ವಿರುದ್ಧವಾಗಿ ತಾನು ನಡ್ಕೋತಾನೆ ಮತ್ತು ಧರ್ಮದಲ್ಲಿ ತೊಡಗಿರುವವರನ್ನ ತೊಂದರೆಗೀಡು ಮಾಡ್ತಾನೆ, ಅಂಥವನನ್ನು ದೇವತೆಗಳು ವೃಷಲ ಅಂತ ಕರೀತಾರೆ. ನಿಕೃಷ್ಟಂ ಸ್ವಪಚಾದಪಿ, ಅವನು ಚಾಂಡಾಲನಿಗಿಂತಲೂ ನಾಯಿ ಮಾಂಸವನ್ನು ತಿನ್ನುವಂತಹ ಕ್ಷುದ್ರನಿಗಿಂತಲೂ ಈತ ಕ್ಷುದ್ರ ಅಂತ ಅವನ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವ್ಯಾಕರಣದ ದೃಷ್ಟಿಯಿಂದ ಅದಕ್ಕೆ ವಿಗ್ರಹವನ್ನು ಹೀಗೆ ಮಾಡಬಹುದು. ವೃಷಂ ಲಾಯಯತಿ, ವೃಷಂ ಧರ್ಮವನ್ನು ಲಾಯಯತಿ, ಇವನು ನಾಶಕ್ಕೆ ಒಳಪಡಿಸುವುದಂತೆ, ಧರ್ಮವನ್ನು ಈತ ಕರಗಿ ಹೋಗುವಂತೆ ಮಾಡುವುದರಿಂದ ಈತನನ್ನು ವೃಷಲ ಅಂತ ಹೇಳ್ತಾರೆ ಅಂತ ಹೀಗೆ ಕಂಡುಬರ್ತದೆ. ಲೀನಯತಿ, ಲಾಯಯತಿ ಅಥವಾ ಲಾಪಯತಿ ಅಥವಾ ಲಾಲಯತಿ ಅಂತ ಹೀಗೆ ನಿಜಂತದಲ್ಲಿ ಅನೇಕ ರೂಪಗಳಾಗಬಹುದು. ಅಂತೂ ವೃಷಲ ಅಂದರೆ ಧರ್ಮವನ್ನು ನಾಶಪಡಿಸುವವನು ಅಂತ ಅದರ ಅರ್ಥ ಒಟ್ಟಾರೆ.